ದುರ್ಗಮ್ಮನ ಅವತಾರ ತಗೊಂಡ್ಬಿಡ್ತಾನೆ. ಚಿಕ್ಕಜ್ಮನ್ರೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಮಾತೆ ಮಹಾಲಕ್ಷ್ಮಿ ತರ ನಿದ್ದೆ ಮಾಡ್ತಿದ್ರಲ್ಲ, ನೋಡ್ತಾ ಕೂತಿದ್ದೆ. ಪಾಪ ನಿದ್ದೆ ಮಾಡ್ತಿರೋರ್ನ ಎಬ್ಬರಿಸಿ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ನಿದ್ದೆಯಿಂದ ಎದೊಳೋವರೆಗೂ ಕಾಯ್ತಾ ಕೂತಿದ್ದೆ. ಕಾಫಿ ರೆಡಿ. ನನಗೆ ಈ ತರ ಎಲ್ಲ ಅಭ್ಯಾಸ ಇಲ್ಲ ಚಿಕ್ಕಜ್ಮನ್ರೆ. ನನ್ ಸ್ನಾನ ಮಾಡಿದ್ಮೇಲೆನೆ ಕುಡಿಯೋದು. ಯಾರಿಗೂ ಯಾವ ಅಭ್ಯಾಸನೂ ಇರಲ್ಲ ಕಣ್ರಿ, ಹೋಗ್ತಾ ಹೋಗ್ತಾ ಮಾಡ್ಕೋಬೇಕು. ಈಗ ನಾನ್ ಮುಂಚೆ ಕುಡಿತಿರ್ಲಿಲ್ಲ, ಈಗ ಅಭ್ಯಾಸ ಮಾಡ್ಕೊಂಡೆ ಅಲ್ವಾ. ನೀವ್ ಮುಂಚೆ ಈ ಮನೇಲಿದ್ರ ಇರ್ಲಿಲ್ಲ, ಈಗ ಅಭ್ಯಾಸ ಮಾಡ್ಕೊಂಡಿಲ್ವಾ. ಇದು ಹಾಗೆ ಅಭ್ಯಾಸ ಮಾಡ್ಕೊಳ್ಳಿ. ಚಿಕ್ಕಜ್ಮನ್ರೆ, ನನ್ಗೆ ಅಂತ ಅಭ್ಯಾಸ ಎಲ್ಲ ಬೇಡ. ನೋಡಿದ್ರ, ನನಗೆ ಈ ಅಡ್ಡದ ಅಭ್ಯಾಸನೇ ಇಷ್ಟ ಆಗಲ್ಲ. ಹುಲಿ ಸಿಂಹ ಎಲ್ಲ ಏನ್ ಅಲ್ಲುಜ್ಬಿಟ್ಟೆ ಕುಡಿಯುತ್ತೆ ತಿನ್ನುತ್ತಾ. ನೀವು ನಾನು ಹಾಗೇನೆ ಒಂದೊಂದ್ಸಲ ಮನುಷ್ಯರು ಬಿಟ್ಟು ಪ್ರಾಣಿಗಳ ತರನು ಅಭ್ಯಾಸ ಮಾಡ್ಕೋತಾ ಇರ್ಬೇಕು. ಕುಡೀರಿ. ಆದ್ರೆ ದೇವ್ರು ನಮ್ಮನ್ನ ಮನುಷ್ಯರಾಗೆ ಹುಟ್ಟಿಸಿದ್ದಾನೆ ಅಲ್ವಾ. ಹಾಗಿರುವಾಗ ಪ್ರಾಣಿಗಳ ತರ ಏನಕ್ಕೆ ಬದುಕ್ಬೇಕು? ಯೂನಿವರ್ಸಿಟಿ ಟಾಪ್ ಅಲ್ಲಿ ಬಂದವರು ಈ ರೇಂಜಿಗೆ ಮಾತಾಡಲ್ಲ, ಅದಕ್ಕಿಂತ ಹೆಚ್ಚಾಗೆ ಮಾತಾಡ್ತೀರಾ ಕಣ್ರಿ. ಹೋಗ್ಲಿ, ನಾನ್ ಮಾಡ್ಕೊಂಬಂದಿರೋ ಖುಷಿಗಾದ್ರೂ ಒಂಚೂರಾದ್ರೂ ಕುಡಿದ್ ಬಿಡ್ರಿ. ಬೇಡ ಅಂದ್ರೆ ಬೇಡ ಚಿಕ್ಕಜ್ಮನ್ರೆ. ಬೇಡ ಅಂದ್ರೆ ಬೇಡ ಬಿಡಿ, ಬಲವಂತ ಮಾಡಬಾರ್ದು ಅಂತ ಬಲರಾಮ ಹೇಳಿದ್ದಾರೆ. ಗೋವಿಂದ ಚಿಕನ್ ತಮ್ಮ, ನಿಮಗ್ ನಮ್ ಕಡೆಯಿಂದ ಒಂದು ಗಿಫ್ಟ್. ಟಂಟಡನ್.